ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ನನ್ನ ಪುಟ್ಟ ಅಡುಗೆ ಮನೆ ಅಂದರೆ ನಾವು ತುಂಬ ಇಷ್ಟಪಡುವಂತಹ ಅಡುಗೆ ಮನೆ ಇವತ್ತು ನಾನು ಡೀಪ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇವತ್ತು ವೀಡಿಯೋ ಮಾಡೋದಕ್ಕೋಸ್ಕರ ಅಂತಲೇ ನಾನು ಸ್ಟವ್ನ ತೊಳೆದಿರಲಿಲ್ಲ. ಸೊ ಇವಾಗ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟು ಸ್ಟವಲ್ಲಿರುವಂತಹ ಪ್ಲೇಟ್ಸ್ ಆಗ್ಬೋದು ಮತ್ತು ಅದ್ರ ಕಲ್ಲು ಎಲ್ಲನೂ ಕೂಡ ನಾನು ತೆಗೆದು ವಾಶ್ವಿಂಗ್ಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ ನನ್ನ ಅಡುಗೆ ಮನೆ ಎಷ್ಟೊಂದು ಕಸಿ ಬಿಸಿ ಆಗಿದೆ ಅಂದರೆ ಎಲ್ಲ ಕೂಡ ಹದಲು ಬದಲು ಆಗಿದೆ, ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ನನಗೆ ಡೀಪ್ ಕ್ಲೀನ್ ಮಾಡಿ ಹತ್ತತ್ರ ಒಂದು 20 ಡೇಸೇ ಆಗಿಬಿಡ್ತು. ಸೊ ನನಗೆ ಒಂದು ಫೀಲ್ ಆಗ್ತಾಯಿತ್ತು ಬೇಗ ಮಾಡಬೇಕಪ್ಪ, ಒಂದು 15 ಡೇಸ್ಗೆಲ್ಲ ಮಾಡ್ತಾಯಿದ್ದೆ. ಸೊ ಈ ಸರಿ ಆಗಲಿಲ್ಲ, ಸ್ವಲ್ಪ ಕೆಲಸದ ಬ್ಯುಸಿ ಆಗಿರೋದ್ರಿಂದ ನನಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ಇವತ್ತು ಏನಾದರೂ ಆಗಲಿ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಶುರು ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಸ್ವಲ್ಪ ಎಲ್ಲನೂ ಕೂಡ ಹದಲು ಬದಲು ಮಾಡಿ ಇಟ್ಬಿಟ್ಟಿದ್ದೀನಿ. ಒಂದು ಅಡುಗೆ ಸಾಮಾನುಗಳಾಗಿರ್ಬೋದು ಮತ್ತು ಒಂದು ಪಾತ್ರೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಂದು ಎಲ್ಲನೂ ಕೂಡ ಆಚೆ ಈಚೆ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ನನ್ನ ಮಗನೂ ಕೂಡ ಸ್ವಲ್ಪ ಎಲ್ಲನೂ ಹಾಳು ಮಾಡಿಡ್ತಾನೆ, ಏಕೆಂದರೆ ಅವನು ಚಿಕ್ಕವನಲ್ವ. ಸೊ ಹಾಗಾಗಿ ಬಂದಾಗ ಅದು ಇದು ತೆಗಿಯೋದು ಮಾಡೋದು, ಮತ್ತು ಅದು ತೆಗೆದು ಈ ಕಡೆ ಇಡೋದು, ಇದು ತೆಗೆದು ಆ ಕಡೆ ಇಡೋದು, ಪಾತ್ರೆಗಳೆಲ್ಲ ಆಲ್ಮೋಸ್ಟ್ ಅವನೇ ಫುಲ್ಲು ಹದಲು ಬದಲು ಮಾಡಿ ಇಟ್ಬಿಡ್ತಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಚಿಕ್ಕ ಮಕ್ಕಳಲ್ವ. ಹಾಗಾಗಿ ಸ್ವಲ್ಪ ಅವರು ದೊಡ್ಡವರಾಗಿ ಸ್ವಲ್ಪ ಬುದ್ಧಿ ಬರೋವರೆಗೆ ನಮ್ಗೆ ಅದು ಮಾಮೂಲಿ ಕೆಲಸ ಇದ್ದೇ ಇರುತ್ತೆ ಅಮ್ಮಂದಿರಿಗಂತೂ. ಸೊ ಗೃಹಿಣಿಯರಿಗಂತೂ ಅಡುಗೆ ಮನೆ ಅಂದಾಗ ಏನೋ ಒಂದು ಖುಷಿ ಮತ್ತು ಎಲ್ಲರಿಗೂ ಇಷ್ಟಪಡೋ ಜಾಗ ಅದು. ಎಲ್ಲರೂ ಅಷ್ಟೇ, ಹೆಣ್ಮಕ್ಳುಗಳು ಆಲ್ಮೋಸ್ಟು ಅಡುಗೆ ಮನೆ ಅಂದಾಗ ತುಂಬಾ ಇಷ್ಟಪಡ್ತಾರೆ. ಯಾಕೆ ಅಂದರೆ ನಾವು ಎಷ್ಟೊಂದು ನಮ್ಮ ದಿನದಲ್ಲಿ ಒಂದು ಅರ್ಧ ದಿನದ ಟೈಮ್ನ ನಾವು ಬರೀ ಅಡುಗೆ ಮನೆಯಲ್ಲೇ ಕಳಿತೀವಿ. ಅಂದರೆ ಬೆಳಿಗ್ಗೆ ತಿಂಡಿ ಆಗ್ಬೋದು, ಮಧ್ಯಾಹ್ನ ಅಡುಗೆ ಆಗ್ಬೋದು, ರಾತ್ರಿ ಊಟ ಆಗ್ಬೋದು, ಪ್ರತಿಯೊಂದು ಕೂಡ ನಮ್ಗೆ ಹಳ್ಳೆ ಕೆಲಸ ಇರೋದ್ರಿಂದ ಸೊ ನಾವು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ನಾವು ಅಲ್ಲೇ ಮಾಡ್ಕೊಳ್ಳೋದು ಜಾಸ್ತಿ. ನಾನಿಲ್ಲಿ ಎಲ್ಲ ಕಬೋರ್ಡ್ಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ವೀಮ್ ಬರುತ್ತಲ್ಲ, ವೀಮ್ ಜೆಲ್, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕಿಚನ್ದು ಇದು ಬರುತ್ತೆ ನೋಡಿ, ಅಂದರೆ ಶೀಟ್ಗಳು, ಅದನ್ನು ನಾನು ಆನ್ಲೈನಲ್ಲಿ ತರಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಯಾವಾಗಲೂ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದು. ಇದರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಾವು ಬಟ್ಟೆಯಲ್ಲಿ ಯೂಸ್ ಮಾಡಿ ಮಾಡೋದ್ರಿಂದ ಫುಲ್ಲು ಬರಬರೆ ಥರ ಬರುತ್ತೆ, ಮತ್ತು ಇದ್ರ ಒಂಥರ ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಗೋಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟು ಇದನ್ನು ಯೂಸ್ ಮಾಡ್ಕೋತೀನಿ. ಅಂದರೆ ಗ್ಲಾಸ್ಗಳಾಗಿರೋದ್ರಿಂದ ಅದರಲ್ಲಿ ಒರೆಸಿದ್ರೆ ನೀಟಾಗಿ ಗಲೀಜು ಹೋಗುತ್ತೆ, ಹಾಗೆ ಅದು ಬರೆ ಕೂಡ ಉಳಿಯೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ಒಂದು ಅಂಗಡಿಗಳಲ್ಲಾದರೆ ಸ್ವಲ್ಪ ದುಬಾರಿ ಇದೆ, ಬಟ್ ಆನ್ಲೈನಲ್ಲಿ ಒಂದು ಸರಿ 10 ಶೀಟ್ ತರಿಸಿಟ್ಕೊಂಡ್ರೆ ನನಗೆ 2 ತಿಂಗಳು 3 ತಿಂಗಳು ಆರಾಮಾಗಿ ಬಳಸ್ಬೋದು, ಬೇಗ ಇದಾಗೋದಿಲ್ಲ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಇಟ್ಕೋತೀನಿ. ಈಗ ನಾನು ಡೀಪ್ ಕ್ಲೀನ್ ಆಗಿರೋದ್ರಿಂದ ಎಲ್ಲನೂ ಕೂಡ ನಾನು ತೆಗೆದು ವಾಶ್ ಮಾಡಿ ಇಡ್ತೀನಿ. ಅಂದರೆ ಕೆಲವೊಂದು ಸಾಮಾನುಗಳು ಹಾಕಿರುವಂತಹ ಡಬ್ಬಗಳನ್ನ ವಾಶ್ ಮಾಡಲ್ಲ, ಮೇಲೆ ಮಾತ್ರ ತೊಳ್ಕೊತೀನಿ. ಯಾಕೆಂದರೆ ನಾನು ಯಾವುದೇ ಸಾಮಾನುಗಳು ಖಾಲಿ ಆದಾಗ ಅದಕ್ಕೆ ತುಂಬಿಸೋದಕ್ಕೆ ಮುಂಚೆನೇ ಫಸ್ಟು ವಾಶ್ ಮಾಡಿ ಆನಂತರನೇ ನಾನು ತುಂಬಿಸಿ ಇಡೋದು. ಸೊ ಹಾಗಾಗಿ ಈಗ ರೀಸೆಂಟಾಗಿ ಎಷ್ಟೋ ಇದು ಸಾಮಾನುಗಳನ್ನ ತುಂಬಿಸಿ ಇಟ್ಟಿದ್ದೀನಿ. ಹಾಗಾಗಿ ಮೇಲ್ಗಡೆ ಮಾತ್ರ ನಾನು ನೀಟಾಗಿ ವಾಶ್ ಮಾಡ್ಕೋತೀನಿ. ಯಾಕೆಂದರೆ ನಾವು ಪದೇ ಪದೇ ಮುಡ್ತಾ ಇರ್ತೀವಿ. ಸೊ ಆವಾಗ ಅಲ್ಲಿ ಕರೆಗಳು ಬೀಳುತ್ತೆ ಡಬ್ಬದ ಮೇಲೆಲ್ಲ, ಅದು ಗಲೀಜಾಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು 15 ದಿನಕ್ಕೊಂದ್ಸರಿ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಎಲ್ಲನೂ ನೀಟಾಗಿದ್ದಾಗ ನಮಗೂ ಕೂಡ ಒಂದು ಖುಷಿ ಅನಿಸುತ್ತೆ. ಏನೇ ಒಂದು ಅಡುಗೆ, ಈಗ ನಾನು ಆವಾಗಲೇ ಹೇಳ್ದಾಗೆ ನಾವು ಹೆಚ್ಚು ಜಾಸ್ತಿ ಟೈಮ್ ಕಳೆಯೋದು ಅಡುಗೆ ಮನೆಯಲ್ಲಿ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಬರೋದೇ ನಾವು ಅಡುಗೆ ಮನೆಗೆ, ಲಾಸ್ಟ್ ಮುಗಿಯೋದು ಕೂಡ ನಮಗೆ ದಿನ ಅಡುಗೆ ಮನೆಯಿಂದನೇ. ಸೊ ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ನಾವು ನೀಟಾಗಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು, ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೋ ನಮ್ಮ ಹೆಲ್ತು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಫುಡ್ಡು ತಯಾರಿಸೋದು ಅಲ್ಲೇ ಆಗ್ಬೋದು, ಬಟ್ ನಾವು ತಿನ್ನೋದು ಹಂಗೆ, ಮತ್ತು ಮಕ್ಕಳುಗಳೆಲ್ಲ ಆಲ್ಮೋಸ್ಟು ಅಲ್ಲೆಲ್ಲೇ ಓಡಾಡೋದ್ರಿಂದ ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಒಳ್ಳೇದಂತಲೇ ಹೇಳ್ಬೋದು. ಸೊ ಅಡುಗೆ ಮನೆ ಎಷ್ಟು ಚೆನ್ನಾಗಿರುತ್ತೋ ಆವಾಗ ಜಿರಳೆಗಳು ಸೇರೋದಿಲ್ಲ, ಆಮೇಲೆ ಹಲ್ಲಿಗಳು ಬರೋದಿಲ್ಲ. ಸೊ ಇದೆಲ್ಲ ಒಳ್ಳೆಯದೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಜಿರಳೆಗಳು ಜಾಸ್ತಿ ಆದಷ್ಟು ನಾವು ಫುಡ್ ಏನೇ ರೆಡಿ ಮಾಡಿಟ್ರೂ ನಮಗೆ ಒಂದು ಭಯ ಇರುತ್ತೆ, ಅಯ್ಯೋ ಅದೆಲ್ಲ ಹೋಗಿರುತ್ತೋ ಏನೋ, ಹೆಂಗೆ ಕೊಡೋದೋ ಮಕ್ಕಳಿಗೆ, ಈ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ನಾವು ಅಡುಗೆ ಮನೆ ಒಂದು ಚೆನ್ನಾಗಿ ಇಟ್ಕೊಂಡ್ರೆ ಮನೆ ಇಡೀ ಚೆನ್ನಾಗಿದೆ ಅಂತಲೇ ಅರ್ಥ. ಹಾಗಾಗಿ ನಾನು ಒಂದು 15 ದಿನಕ್ಕೊಂದ್ಸರಿ, ನಾನು ಎಷ್ಟೇ ಬ್ಯುಸಿ ಇದ್ದರೂ ಪರವಾಗಿಲ್ಲ, 15 ದಿನಕ್ಕೊಂದ್ಸರಿ ನೀಟಾಗಿ ಡೀಪ್ ಕ್ಲೀನ್ನ ಮಾಡ್ಕೊಂಬಿಡ್ತೀನಿ.
ಇದು ನಾನು ಸ್ಟವ್ ಹತ್ತಿರ ಇರುವಂತಹ ಕಬೋರ್ಡ್ ಆಗಿರ್ಬೋದು ಮತ್ತು ಟೈಲ್ಸ್ ಆಗ್ಬೋದು, ಅದು ಸ್ವಲ್ಪ ಜಾಸ್ತಿನೇ ಗಲೀಜಾಗುತ್ತೆ. ಯಾಕೆಂದರೆ ನಾವು ಡೈಲಿ ಎಣ್ಣೆ ಪದಾರ್ಥಗಳು ಬಳಸೋದಾಗ್ಬೋದು, ಒಗ್ಗರಣೆಗಳು ಮಾಡೋದಾಗ್ಬೋದು, ಪ್ರತಿಯೊಂದು ಕೂಡ ಕಬೋರ್ಡ್ಗೆ ಹತ್ರ ಇರುವಂತಹ ಕಬೋರ್ಡ್ಗೆ ಮತ್ತು ಗೋಡೆಗಳಿಗೆ ಬೇಗನೆ ಗಲೀಜಾಗುತ್ತೆ. ಸೊ ಹಾಗಾಗಿ ನಾನು ಡೈಲಿ ಬೆಳಗ್ಗೆ ಕೂಡ ಮುಗಿಸ್ದಾಗ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಹಾಗೆ ರಾತ್ರಿ ಕೂಡ ಎಲ್ಲ ಅಡುಗೆ ಮುಗಿಸಿ ಆನಂತರ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈ ಥರ ಮಾಡೋದ್ರಿಂದ ಅದು ಕರೆಗಟ್ಟಲ್ಲ, ಬೇಗನೆ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ನಾನೇನಾದರೂ ಡೀಪ್ ಕ್ಲೀನ್ ಅಂತ ಅಂದ್ಬಿಟ್ಟು ನಾನು ಮಾಡೇ ಇಲ್ಲ 15 ದಿನದಿಂದ ಆವಾಗ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ನನಗೆ ಒಂದು ದಿನ ಆದ್ರೂ ಅಡುಗೆ ಮನೆ ಕೆಲಸ ಮುಗಿಯೋದೇ ಇಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಆ ನಂತರ ನಾನು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಬಟ್ ನಾವು ದಿನ ಆ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕೆಲಸ ಮುಗಿಯುತ್ತೆ. ಹಾಗೂ ನಾನು ಆ ಥರ ಎಲ್ಲ ಮಾಡಿಕೊಂಡ್ರೂ ಕೂಡ ಇವತ್ತು ನನಗೆ ಹತ್ತತ್ರ 2 ಅವರ್ಸ್ ನನಗೆ ಟೈಮ್ ಹಿಡೀತು ಫುಲ್ಲು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ. ಅಷ್ಟು ಟೈಮ್ ಆಯಿತು. ಬಟ್ ಅಂದರೆ ನಾವು ಅಡುಗೆ ಮನೆ ಅಂತ ಅಂದಾಗ ನಮ್ಮ ಮನೇಲಿ ಏನಾಗಿದೆ, ಸ್ವಲ್ಪ ಅಡುಗೆ ಮನೆ ದೊಡ್ಡದಾಗಿರೋದ್ರಿಂದ ಕಬೋರ್ಡ್ಗಳು ಜಾಸ್ತಿ ಇದೆ. ಸೊ ಕಬೋರ್ಡ್ಗಳು ಜಾಸ್ತಿ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಥಿಂಗ್ಸ್ಗಳನ್ನೂ ಜಾಸ್ತಿ ಇಡ್ತಾಯಿದ್ದೀವಿ. ನಾವು ಎಷ್ಟು ಥಿಂಗ್ಸ್ಗಳು ಇಡ್ತೀವೋ ಅಷ್ಟೇ ನಮಗೆ ಕೆಲಸ ಕೂಡ ಹೌದು. ಸೊ ಹಾಗಾಗಿ ನನಗೆ ಒಂದು 2 ಅವರ್ಸು ಟೈಮೇ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ಸರಿ ಕ್ಲೀನ್ ಮಾಡಿಕೊಂಡ್ರೆ ನನಗೊಂದು 15 ಡೇಸು ರೆಸ್ಟ್ ಅಂತ ಅನಿಸುತ್ತೆ. ಆ ಥರ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ಕ್ಲೀನೆಸ್ ಇದೆ ಅಂತಲೂ ಅನಿಸುತ್ತೆ. ಹಾಗೆ ಒಂದು 15 ಡೇಸು ಆರಾಮ ಅಂತ ಅನಿಸುತ್ತೆ. ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು 15 ಡೇಸ್ ಒನ್ಸು ನಾನು ಮಾಡ್ಕೋತೀನಿ. ವಾರದಲ್ಲಿ ಒಂದು ಸತಿ ಕೂಡ ಮಾಡ್ಕೋತೀನಿ. ಅಂದರೆ ಸುಮ್ಮನೆ ಮೇಲ್ಗಡೆ ಮಾತ್ರ ಕಬೋರ್ಡ್ಗಳೆಲ್ಲ ಪಾತ್ರೆಗಳೆಲ್ಲ ಎತ್ತಿ ಒರೆಸ್ಕೊಳ್ಳೋದು, ಮತ್ತು ಇದು ಏನಪ್ಪ ಕಂಟೈನರ್ಗಳೆಲ್ಲ ಎತ್ತಿ ಒರೆಸ್ಕೊಳ್ಳೋದು, ಈ ಥರ ಮಾಡ್ಕೋತೀನಿ. ಇನ್ನು 15 ದಿನಕ್ಕೊಂದ್ಸರಿ ಮಾತ್ರ ನೀಟಾಗಿ ಡೀಪ್ ಕ್ಲೀನ್ನ ಮಾಡ್ಕೋತೀನಿ. ಇವಾಗ ಎಲ್ಲನೂ ಕೂಡ ಮೇಲ್ಗಡೆ ಕಬೋರ್ಡ್ಗಳೆಲ್ಲ ಕ್ಲೀನ್ ಆಯಿತು. ಸೊ ಇಲ್ಲಿ ನಾನು ಕಿಚನ್ ಕ್ಲೀನರ್ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಆನ್ಲೈನಿಂದ ಬೈ ಮಾಡಿದ್ದು. ಅಂದರೆ ಇದು ಚಿಮ್ನಿಗೆ ಮತ್ತು ಸ್ಟವ್ಗಳಿಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳುವಂತಹ ಸ್ಪ್ರೇ. ಇದು ತುಂಬಾ ಯೂಸ್ಫುಲ್ ಆಯಿತು ನನಗೂ. ಇದು ನಾನು ಕೂಡ ಆನ್ಲೈನಲ್ಲಿ ತರಿಸಿದ್ದು. 160 ರುಪೀಸ್ ಏನೋ ಬಿತ್ತು ಇದು. ಬಟ್ ಚೆನ್ನಾಗಿದೆ ನೀಟಾಗಿ. ಅಂದರೆ ಒಂದು ಸರಿ ನಾವು ಹಾಕ್ಬಿಟ್ಟು ಬಿಟ್ಬಿಡಬೇಕು. ಅದು ಬಿಟ್ಟು ಒಂದು 5 ನಿಮಿಷ ಅಥವಾ 10 ನಿಮಿಷ ಬಿಟ್ಟು ಆನಂತರ ನಾವು ವಾಶ್ ಮಾಡಿದ್ರೆ ಚೆನ್ನಾಗಿ ಅದ್ರ ಕಲೆಗಳೆಲ್ಲ ಬಿಡುತ್ತೆ. ಅಂದರೆ ಕಪ್ಪಗಿರುವಂತಹದ್ದು ಮತ್ತು ಎಣ್ಣೆ ಜಿಡ್ಡು ಕೂತು ಅದು ಒಂಥರ ಜಿಡ್ಡು ಥರ ಆಗಿರುತ್ತೆ, ಅದೆಲ್ಲನೂ ಕೂಡ ನೀಟಾಗಿ ವಾಶ್ ಮಾಡುತ್ತೆ. ಸೊ ಹಾಗಾಗಿ ನನಗಿದು ಯೂಸ್ಫುಲ್ ಆಯಿತು. ನಿಮಗೂ ಬೇಕು ಅಂತ ಅಂದರೆ ಹೇಳಿ, ನಾನು ಲಿಂಕ್ನ ಕಳಿಸ್ತೀನಿ ನಿಮಗೆ, ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಚಿಮ್ನಿಗಳಲ್ಲಿ ಎಷ್ಟೇ ಗಲೀಜಿದ್ರೂ ಕೂಡ ಅದು ತೆಗೆಯುತ್ತೆ. ಹಾಗೆ ಸ್ಟವ್ಗೂ ಕೂಡ ತುಂಬಾ ಯೂಸ್ಫುಲ್ ಇದು. ಸ್ಟೀಲ್ ಸ್ಟವ್ ಯೂಸ್ ಮಾಡೋರು ಕೂಡ ಇದನ್ನು ಮಾಡ್ಬೋದು. ಹಾಗೆ ಈ ಥರ ಸ್ವಲ್ಪ ಬ್ಲ್ಯಾಕದು ಟೈಲ್ಸ್ ಕಲ್ದು ಸ್ಟವ್ ಯೂಸ್ ಮಾಡೋರು ಕೂಡ ನೀವು ಮಾಡ್ಕೋಬೋದು. ಅದು ಕೂಡ ಎರಡಕ್ಕೂ ಕಂಫರ್ಟ್ ಇದೆ, ಬಟ್ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಕೂಡ ಇದನ್ನು ಬೈ ಮಾಡಿದೆ. ಈಗ ನಾನು ಹಾಕಿ ಒಂದು 5 ನಿಮಿಷ ಬಿಟ್ಟಿದ್ದೆ. ಸೊ ಈಗ ನೀಟಾಗಿ ವಾಶ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಅಲ್ಲಿ ನಂದು ಬಾಲ್ಕನಿ, ಅಡುಗೆ ಮನೆ ಸೈಡೇ ಬಾಲ್ಕನಿ ಇರೋದ್ರಿಂದ ಸೊ ಡಸ್ಟು ಜಾಸ್ತಿನೇ ಬರುತ್ತೆ. ನಾನು ದಿನ ಕ್ಲೀನ್ ಮಾಡಿದ್ರೂ ಕೂಡ ಅಲ್ಲಿ ಡಸ್ಟು ಕೂರುತ್ತೆ. ಸೊ ಹಾಗಾಗಿ ನಾನು ಒಂದು ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡ್ತಾ ಇದ್ದಲ್ಲ, ಇವಾಗ ಚಿಮ್ನಿ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು. ನನಗಂತೂ ಓಕೆ, ಅದು ವರ್ತಿದೆ ಮನೆಗೂ ಕೂಡ. ಹಾಗೆ ನನಗೆ ಯೂಸ್ಫುಲ್ ಆಯ್ತಲ್ಲ ಅಂತ ಒಂದು ಖುಷಿ ಆಯಿತು. ಈಗ ಈ ಕಡೆ ಕಬೋರ್ಡ್ಗಳನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಕಬೋರ್ಡ್ ಬಂದು ನಾನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾವು ಡೈಲಿ ಬೇಗ ಸಿಗುವಂತಹ ಮಸಾಲೆ ಪದಾರ್ಥಗಳು, ಅಂದರೆ ಸಾಸಿವೆ ಆಗಿರ್ಬೋದು, ಜೀರಿಗೆ, ಮೆಣಸು ಮತ್ತು ಚಕ್ಕೆ, ಲವಂಗ, ಇದೆಲ್ಲ ಡೈಲಿ ಬಳಸುವಂತಹ ಪದಾರ್ಥಗಳಲ್ಲ. ಆಮೇಲೆ ನಮಗೆ ಬೇಕೇ ಬೇಕು, ಅವಶ್ಯಕತೆ ಇರುವಂತಹ ಪದಾರ್ಥಗಳೇ ಆಗಿರೋದ್ರಿಂದ ನಮಗೆ ಕೈಗೆಟುಕುವಷ್ಟು ಇಟ್ಕೊಂಡಾಗ ನಾವು ಬೇಗನೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಚಿಕ್ಕ ಬಾಕ್ಸ್, ಇದು ಕೂಡ ನಾನು ಗಾಜಿಂದೇ ಬಳಸ್ತಾ ಇರೋದು. ಇದನ್ನು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು ಒಟ್ಟು 12 ಬಾಕ್ಸ್ ಥರ ಮಾಡ್ಕೊಂಡಿದ್ದೆ. ಎಲ್ಲದಕ್ಕೂ ಕೂಡ ನನಗೆ ಯೂಸ್ ಆಯಿತು. ಇದುವರೆಗೂ ಇದು ಕೂಡ ಒಂದು ಕೂಡ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಕೂಡ ಅದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿದೆ, ಇವಾಗ ನಾನು ಮೇಲ್ಗಡೆ ಸ್ಟೆಪ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ.
ಸೊ ಈಗ ನಾನು ಸೆಲ್ಫ್ನ ಕ್ಲೀನ್ ಮಾಡ್ಕೋತೀನಿ. ನಾನು ಯಾವಾಗಲೂ ಮೇಲ್ಗಡೆಯಿಂದ ಕೆಳಗಡೆ ಬರ್ತೀನಿ. ಯಾಕೆ ಅಂತ ಅಂದಾಗ ನಾವು ಫಸ್ಟೇ ಕೆಳಗಡೆ ಮಾಡಿ ಆನಂತರ ಮೇಲ್ಗಡೆ ಹೋದಾಗ ಏನಾಗುತ್ತೆ, ಅಲ್ಲಿ ಮೇಲ್ಗಡೆ ನಾವು ಎಷ್ಟೇ ಕ್ಲೀನ್ ಮಾಡೋ ಮತ್ತೆ ಅದು ನೀರೆಲ್ಲ ಗಲೀಜು ನೀರೆಲ್ಲ ಕೆಳಗಡೆ ಬೀಳುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆನಂತರ ಒಂದೊಂದೇ ಸ್ಟೆಪ್ಪಾಗಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಹೋಗ್ತೀನಿ. ಈಗ ನಾನು ಗ್ಯಾಸ್ ಪಕ್ಕ ಇರುವಂತಹ ಸೆಲ್ಫ್ ಕಲ್ಲೆಲ್ಲ ನೀಟಾಗಿ ಟೈಲ್ಸು ಮತ್ತು ಸೆಲ್ಫು ಇದೆಲ್ಲನೂ ಉಜ್ಜಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವಾಗಲೂ ಮಾಡ್ಕೋತಾ ಇರ್ತೀನಿ. ಸೊ ಹಾಗಾಗಿ ಅಷ್ಟೊಂದೇನೋ ನನಗೆ ಗಲೀಜಿಲ್ಲ, ಬೇಗನೆ ಆಗುತ್ತೆ. ನೀಟಾಗಿ ಒಂದು ಸರಿ ಸುಮ್ಮನೆ ಅದೇ ಥರ ಸೋಪಲ್ಲಿ ಇದು ಮಾಡಿಬಿಟ್ಟು ನಾನು ನೀಟಾಗಿ ಒರೆಸ್ಕೊಂಬಿಟ್ರೆ ಆಯಿತು, ಬೇಗನೆ ಗಲೀಜೆಲ್ಲ ಕ್ಲೀನ್ ಆಗುತ್ತೆ. ನಾವು ಇದನ್ನು ಎಲ್ಲ ಜಾಸ್ತಿ ಗಲೀಜು ಮಾಡ್ಕೊಳ್ಳಲ್ಲ, ಯಾಕೆಂತಂದರೆ ನಾವು ಡೈಲಿ ಅಲ್ಲಿ ಬಳಸ್ತಾ ಇರ್ತೀವಲ್ಲ. ಸೊ ಹಾಗಾಗಿ ನಾವು ಬೇಗನೆ ಅಲ್ಲಲ್ಲೇ ಒರೆಸ್ಕೋತೀವಲ್ಲ, ಅಷ್ಟೊಂದು ಕರೆ ಕಟ್ಟಲ್ಲ. ಬಟ್ ನಾವು ಒರೆಸ್ಲಿಲ್ಲ ಅಂದಾಗ ಏನಾಗುತ್ತೆ, ಅದು ಕೂಡ ಜಾಸ್ತಿ ಕರೆ ಥರ ಆಗಿಬಿಡುತ್ತೆ. ಸೊ ಈಗ ನಾನು ಸ್ಟವ್ಗೂ ಕೂಡ ಅದೇ ಸ್ಪ್ರೇ ಮಾಡಿಬಿಟ್ಟು ಇವಾಗ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೂ ಕೂಡ ಚೆನ್ನಾಗಿ ಗಲೀಜೆಲ್ಲ ಹೋಯಿತು. ಇದು ನೀಟಾಗಿ ಗಲೀಜು ಕೂಡ ಹೋಯಿತು, ಹಾಗೆ ಅದರಲ್ಲಿರುವಂತಹ ಕಪ್ಪು ಕಲೆಗಳು ಕೂಡ ಚೆನ್ನಾಗಿ ಬಿಡ್ತು. ಸೊ ಹಾಗಾಗಿ ನನಗೆ ಒಂಥರ ಖುಷಿ ಅನ್ನಿಸ್ತು. ನೆಕ್ಸ್ಟ್ ನಾನು ಮನೇಲಿ ಅಟ್ಲೀಸ್ಟ್ ಅದೊಂದು ಲಿಕ್ವಿಡ್ ಥರ ತಯಾರು ಮಾಡಿಕೊಂಡು ಇಟ್ಕೊಳ್ಬೇಕು. ಡೈಲಿ ಅಟ್ಲೀಸ್ಟ್ ನಾವು ಆ ಥರ ಮಾಡಿದಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟು ಇದೆಲ್ಲ ಮುಗಿದ ಮೇಲೆ ನಾನೇ ಇವಾಗ ಒಂದು ವೀಮು ಮತ್ತು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಸ್ಪ್ರೇ ಮಾಡಿಕೊಂಡ್ರೂ ಕೂಡ ಅದು ಚೆನ್ನಾಗಿ ಗಲೀಜೆಲ್ಲ ಹೋಗುತ್ತೆ. ಸೊ ಇಲ್ಲಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಸ್ಟವ್ ಕೂಡ ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ, ಯಾಕೆಂದರೆ ನಾವು ಫಸ್ಟ್ ಒಂದೇ ಸರಿ ಎಲ್ಲನೂ ಮಾಡೋಕ್ಕೆ ಹೋದಾಗ ಈ ಥರ ಪ್ರಾಬ್ಲಮ್ ಆಗೋದು ಸಹಜನೇ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಅಡುಗೆ ಮನೆ ಅಂದಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ನಾವೇ ಮಾಡ್ಕೋಬೇಕು ಅಷ್ಟೇ. ಸೊ ನಾನಿವಾಗ ಗ್ಯಾಸು ಮತ್ತು ಇದು ಎಲ್ಲನೂ ಪ್ರತಿಯೊಂದು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮಗೆ ಗ್ಯಾಸಿನ ಅಕ್ಕಪಕ್ಕನೇ ಜಾಸ್ತಿ ಗಲೀಜಾಗೋದು, ಯಾಕೆಂದರೆ ನಾವು ಆಲ್ಮೋಸ್ಟು ಅಲ್ಲಿ ಅಕ್ಕಪಕ್ಕನೇ ಥಿಂಗ್ಸ್ಗಳಿಡೋದು ಮತ್ತು ಮಾಡಿದ್ದೆಲ್ಲ ಅಡುಗೆಗಳೆಲ್ಲ ಇಟ್ಕೊಳ್ಳೋದು ಪ್ರತಿಯೊಂದು ಕೂಡ ನಮಗೆ ಅಲ್ಲೇ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಗಲೀಜಾಗುತ್ತೆ. ಸೊ ನಾವು ನೀಟಾಗಿ ಡೈಲಿ ಒರೆಸ್ಕೊಂಡ್ರೆ ಅಷ್ಟೊಂದೇನು ಗಲೀಜಾಗಲ್ಲ. ಇಲ್ಲಿ ನಾನು ಇದು ಗ್ಯಾಸ್ ಹಚ್ತೀವಲ್ಲ ಅದನ್ನು ನಾನು ಲೈಟರ್ನ ತೋರಿಸ್ತಾ ಇದ್ದೀನಿ. ಯಾರು ಕೂಡ ನೀರು ಹಾಕಿ ತೊಳಿಬೇಡಿ. ತೊಳೆದಾಗ ಏನಾಗುತ್ತೆ, ಅದು ನೀರು ಒಳಗಡೆ ಹೋದಾಗ ಮತ್ತೆ ನಾವು ಲೈಟ್ರ್ ಹಚ್ಚೋಕ್ಕೆ ಹೋದರೆ ಅದು ಬರೋದೇ ಇಲ್ಲ. ಸೊ ಹಾಗಾಗಿ ಮೇಲ್ಗಡೆ ಸುಮ್ಮನೆ ನಾವು ನೀಟಾಗಿ ಉಜ್ಜಿಬಿಟ್ಟು ಒಂದು ಬಟ್ಟೆ ಅಥವಾ ಒಂದು ಇದರಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸಾಕು, ಅದು ನೀಟಾಗಿ ಕ್ಲೀನು ಆಗುತ್ತೆ. ಸೊ ಅದು ಹಾಳಾಗೋದಿಲ್ಲ. ಹಾಗಾಗಿ ನಾನು ಈ ಥರ ಮಾಡ್ತಾ ಇರೋದು. ಈಗ ನಾನು ಮತ್ತೆ ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದು ಸೆಲ್ಫು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಇದು ಮೇಲ್ಗಡೆ ಸ್ಟೆಪ್ಸು ಈ ಥರ ಮುಗಿಯುತ್ತೆ, ಅಂದರೆ ಇದು ಟೈಲ್ಸು ಮತ್ತು ಸೆಲ್ಫು ಕ್ಲೀನ್ ಆದರೆ ಈ ಮೇಲ್ಗಡೆದು ಕೂಡ ನನಗೆ ಮುಗಿಯುತ್ತೆ. ನಾನು ಆಗಲೇ ಹೇಳಿದಾಗೆ ಒಂದೊಂದಾಗಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಇಟ್ಟಿದ್ದು ಸೆಲ್ಫು ಕೂಡ ಮುಗೀತು. ಈಗ ಕೆಳಗಡೆ ಸ್ಟೆಪ್ಸ್ ಅಂದರೆ ಪಾತ್ರೆಗಳು ಇಟ್ಕೊಳ್ಳುವಂತಹದ್ದು. ಸೊ ನಂದಂತೂ ಪಾತ್ರೆಗಳ ಹದ್ಲು ಬದಲಾಗಿ ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ಟಿದೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಟೈಮ್ ಏನಾಗ್ಬಿಡುತ್ತೆ, ಬ್ಯುಸಿ ಆಗ್ತೀನಿ. ಮತ್ತು ಮಕ್ಕಳೇನು ಮಾಡ್ತಾರೆ, ಅದರಲ್ಲೂ ನಮ್ಮ ಚಿಕ್ಕವನಂತೂ ಸ್ವಲ್ಪ ಬಂದು ಅಡುಗೆ ಮನೆಗಳಲ್ಲಿ ಅದು ಇದೆಲ್ಲ ಕಿತ್ತಾಕೋದು ಜಾಸ್ತಿ. ಸೊ ಹಾಗಾಗಿ ಅದನ್ನ ತೆಗೆದು ಈ ಕಡೆ ಇಡ್ತಾನೆ, ಇದನ್ನ ತೆಗೆದು ಆ ಕಡೆ ಇಡ್ತಾನೆ. ನಾನು ಎಷ್ಟೇ ಅರೇಂಜ್ ಮಾಡಿದ್ರೂ ಅವ್ನು ಬಿಡೋದಿಲ್ಲ. ಇನ್ನು ಸ್ವಲ್ಪ ದೊಡ್ಡವನಾಗೋವರೆಗೆ ಕಷ್ಟ. ಸ್ವಲ್ಪ ದೊಡ್ಡವನಾದಾಗ ಅವನಿಗೇ ಪಾಪ ಗೊತ್ತಾಗುತ್ತೆ ಬರಬಾರ್ದು ಆ ಥರ ಎಲ್ಲ ಮುಟ್ಟಬಾರ್ದು ಅಂತ. ಬಟ್ ಮಕ್ಕಳಿರೋ ಮನೇಲಿ ಇದೆಲ್ಲ ಸಾಮಾನ್ಯನೇ, ನಾವೇನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಒಂದು 15 ದಿನಕ್ಕೊಂದ್ಸರಿ ನೀಟಾಗಿ ಆದಷ್ಟು
ಆದಷ್ಟು ಜೋಡಿಸ್ಕೊತಾ ಹೋಗ್ತೀನಿ. ಈಗ ನಾನು ಇಲ್ಲಿ ಕೂಡ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ನಾನು ಈ ಕಬೋರ್ಡ್ಗಳಿಗೆ ಪೇಪರ್ಗಳನ್ನ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ಏನಾಗುತ್ತೆ, ಜಿರಳೆಗಳು ಬರೋದಕ್ಕೆ ನಾವೇ ದಾರಿ ಮಾಡಿ ಕೊಟ್ಟಂಗೆ ಆಗುತ್ತೆ. ಏಕೆಂದರೆ ಜಿರಳೆಗಳು ಯಾವಾಗ ನಾವು ಪೇಪರ್ ಇಡ್ತೀವಿ ಆವಾಗ ಮೊಟ್ಟೆ ಮಾಡೋದು ಜಾಸ್ತಿ, ಹಾಗೆ ಬಂದು ಸೇರೋದು ಜಾಸ್ತಿ. ಸೊ ಆ ಕಾರಣಕ್ಕೆ ನಾನು ಪೇಪರ್ಗಳನ್ನ ನಾನು ಇದಕ್ಕೆ ಕಬೋರ್ಡ್ಗಳಿಗಂತೂ ನಾನು ಯೂಸ್ ಮಾಡೋದೇ ಇಲ್ಲ. ಆದಷ್ಟು ನಾನು 15 ದಿನಕ್ಕೆ ಒಂದ್ಸರಿ ನೀಟಾಗಿ ಎತ್ತುತ್ತೀನಿ, ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ, ಮತ್ತೆ ಜೋಡಿಸ್ಕೋತೀನಿ. ಆದರೆ ಪಾತ್ರೆಗಳನ್ನ ನಾನು ನೀರು ಎಲ್ಲ ಸೋರಿದ ಮೇಲೇ, ಅಂದರೆ ನೀರೆಲ್ಲ ಸೋರೋಗಿ ಒಣಗಿದ ಮೇಲೇ ನಾನು ಜೋಡಿಸ್ಕೊಳ್ಳೋದು. ನಾವು ನೀರಿದ್ದಾಗಲೇ ಏನಾಗುತ್ತೆ, ಕಬೋರ್ಡಿಗೆ ಜೋಡಿಸ್ಕೊಂಡಾಗ ಆ ಕಬೋರ್ಡಲ್ಲಿ ನೀರೆಲ್ಲ ಇಳಿದು ಅದು ಕರೆ ಕಟ್ಟುತ್ತೆ ಮತ್ತು ಕಬೋರ್ಡು ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ನಾವು ಪಾತ್ರೆಯಲ್ಲಿ ನೀರೆಲ್ಲ ಚೆನ್ನಾಗಿ ಸೋರಿದ ಮೇಲೇ ನಾವು ಕಬೋರ್ಡ್ಗೆ ಪಾತ್ರೆಗಳನ್ನ ಜೋಡಿಸ್ಕೋಬೇಕು. ಹಾಗಾಗಿ ನಾನೇನು ಮಾಡ್ತೀನಿ, ಪಾತ್ರೆಗಳೆಲ್ಲನೂ ತೊಳೆದು ಒಂದು ಡಬ್ಬಿಗೆ ಹಾಕೊಂಡ್ಬಿಡ್ತೀನಿ. ಅದಾದಮೇಲೆ ಬೆಳಿಗ್ಗೆನೇ ನಾನು ಎದ್ದು ಅದನ್ನು ಜೋಡಿಸ್ಕೋತೀನಿ. ಸೊ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಕಬೋರ್ಡ್ಗಳು ಹಾಳಾಗಲ್ಲ, ಜಾಸ್ತಿ ಕರೆಗಟ್ಟಲ್ಲ, ಗಲೀಜು ಕೂಡ ಆಗಲ್ಲ. ಪಾತ್ರೆಗಳು ಹದಲು ಬದಲಾಗುತ್ತೆ ಹೌದು, ಬಟ್ ಅಂದರೆ ಗಲೀಜಾಗಲ್ಲ. ಸೊ ಹಾಗಾಗಿ ನಾನು ಈ ಥರ ಟಿಪ್ಸ್ನ ಯೂಸ್ ಮಾಡ್ಕೋತೀನಿ. ಈ ಕಡೆ ನಾನು ಸ್ಪೂನ್ಗಳು ಮತ್ತು ಚಾಕು ಈ ಥರದ್ದೆಲ್ಲರೂ ಕೂಡ ನಾನು ಇನ್ನೊಂದು ಕಬೋರ್ಡ್ಗಳಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ಪೂನು, ಸೌಟು, ಈ ಜಾರ್ಗಳು ಮತ್ತು ಚಾಕುಗಳು, ಈ ಸಿಝರು ಇದೆಲ್ಲನೂ ಒಂದು ಕಡೆ ಇಟ್ಕೊಂಡಾಗ ಏನಾಗುತ್ತೆ, ನನಗೆ ಬೇಗನೆ ಅಂದರೆ ಆ ಕಬೋರ್ಡಲ್ಲಿ ಅದಿದೆ ಅನ್ನೋದು ಒಂದು ಇದಿರುತ್ತಲ್ಲ. ಸೊ ಹಾಗಾಗಿ ನನಗೆ ಕೆಲಸಗಳು ಬೇಗ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲನೂ ಕೂಡ ಸಪ್ರೇಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಕಬೋರ್ಡ್ ತೋರಿಸಿದ್ನಲ್ಲ, ಅಲ್ಲಿ ಜಾಸ್ತಿ ನಾನು ಬಳಸೋ ಪಾತ್ರೆಗಳನ್ನ ಇಟ್ಕೋತೀನಿ. ಇನ್ನೊಂದು ಸೈಡು ಕಬೋರ್ಡಲ್ಲಿ ಅಂದರೆ ಸ್ವಲ್ಪ ರೇರಾಗಿ ಬಳಸುವಂತಹ ಪಾತ್ರೆಗಳನ್ನ ಇಟ್ಕೋತೀನಿ. ಈ ಥರನೂ ಕೂಡ ಅರೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ, ನನಗೆ ಅಷ್ಟೊಂದು ಇದಾಗಲ್ಲ, ಗಲೀಜಾಗಲ್ಲ. ಸೊ ಬೇಗನೆ ನಾನು ಅರೇಂಜ್ ಮಾಡ್ಕೋಬೋದು ಮತ್ತು ನೀಟಾಗಿ ಇಟ್ಕೋಬೋದು ಅನ್ನೋ ಉದ್ದೇಶಕ್ಕೆ ನಾನು ಆ ಥರ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇದೆಲ್ಲ ಕಬೋರ್ಡ್ ಪೂರ್ತಿ ನಾನು ಆಗಲೇ ಹೇಳ್ದಾಗೆ ವಾಟರು ಮತ್ತು ಸ್ವಲ್ಪ ವೀಮ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒರೆಸ್ಕೊತಾ ಇರೋದು. ಈ ಕಡೆ ಇದು ಬಾಕ್ಸ್ಗಳದ್ದು ಸ್ಟೆಪ್ಸು ಆ್ಯಕ್ಚುಲಿ, ಬಟ್ ಬಾಕ್ಸ್ಗಳೆಲ್ಲನೂ ಏನು ಮಾಡ್ತೀನಿ, ತೊಳೆದಾಗ ಎಲ್ಲನೂ ಇದು ಮಾಡಿಬಿಟ್ಟು ತಂದು ಇದಕ್ಕೆ ಡಬ್ ಮಾಡ್ಕೋತೀವಿ. ನನಗಂತೂ ಮಕ್ಕಳು ಸ್ಕೂಲಿಗೆ ಹೋಗೋದು ಮತ್ತು ಹಸ್ಬೆಂಡ್ಗೂ ಊಟ ಕಟ್ಟೋದ್ರಿಂದ ಎಷ್ಟು ಬಾಕ್ಸ್ ಇದ್ರೂ ನಮ್ಮ ಮನೇಲಿ ಸಾಲಲ್ಲ, ಅಷ್ಟು ಬಾಕ್ಸ್ಗಳು ಬೇಕೇ ಬೇಕು. ಆಲ್ಮೋಸ್ಟ್ ಈಗ ಈ ಟ್ರೇ ಅಂತೂ ನಾನು ಫುಲ್ ಬಾಕ್ಸ್ಗಳಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಏಕೆಂದರೆ ಅಷ್ಟು ಮಕ್ಳಿಗೂ ಕೊಟ್ಟು ಕಳಿಸ್ಬೇಕು ಮತ್ತು ಹಸ್ಬೆಂಡ್ಗೆ 2 ಟೈಮ್ ಊಟ ಕೊಡಬೇಕು. ಸೊ ಹಾಗಾಗಿ ಬಾಕ್ಸ್ಗಳು ಜಾಸ್ತಿನೇ ಇದೆ. ನಾನು ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಅದು ಬೆಸ್ಟ್ ಅಲ್ವಾ ಅಂತ ಹೇಳಿ ಇದರಲ್ಲಿ ಬರೀ ಬಾಕ್ಸ್ಗಳನ್ನೇ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಇನ್ನು ಲಾಸ್ಟಲ್ಲಿ ಬಂದು ಪ್ಲೇಟ್ಗಳು ಅಂದರೆ ತಟ್ಟೆಗಳು ಬರುತ್ತಲ್ಲ ಅದನ್ನು ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನನಗೆ ಕಷ್ಟ ಇದನ್ನು ಎಳೆಯೋದಕ್ಕೆ ಮಾಡೋದಕ್ಕೆ, ಯಾಕಂದರೆ ಸ್ವಲ್ಪ ಸ್ಟ್ರಕ್ ಆದಂಗೆ ಆಗುತ್ತೆ. ಅದನ್ನು ಜಾಸ್ತಿ ಜೋರಾಗಿ ಎಳೆದ್ಬಿಟ್ರೆ ಏನಾಗುತ್ತೆ, ಆಚೆ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹುಷಾರಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನಾನು ಆಗಲೇ ಹೇಳ್ದಾಗೆ ಒಂದು ಚೂರು ಜೋರಾಗಿ ಎಳೆದ್ರೂ ಪಟ್ ಅಂತ ಹಿಂದೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೀಟಾಗಿ ನಿಧಾನಕ್ಕೆ ಒರೆಸ್ಕೊಂಡು ಆನಂತರ ಪ್ಲೇಟ್ಗಳೆಲ್ಲನೂ ಜೋಡಿಸ್ಕೋತೀನಿ. ಇಲ್ಲೂ ಅಷ್ಟೇ, ನಾನು ಯಾವುದ್ಯಾವುದು ಊಟದ ಪ್ಲೇಟ್ಗಳು ಬರುತ್ತೆ ದೊಡ್ಡದು ಅದನ್ನೆಲ್ಲ ಇದಕ್ಕೆ ಟ್ರೇ ಆಗ್ಬೋದು ಅಥವಾ ಊಟದ ತಟ್ಟೆಗಳಾಗ್ಬೋದು, ಮತ್ತು ಇನ್ನು ಸ್ವಲ್ಪ ಮೀಡಿಯಮ್ ಸೈಜ್ ಇರುವಂತಹ ಚಿಕ್ಕ ತಟ್ಟೆಗಳಾಗ್ಬೋದು, ಇದನ್ನೆಲ್ಲನೂ ಕೂಡ ಇದಕ್ಕೆ ನಾನು ಜೋಡಿಸಿ ಇಟ್ಕೋತೀನಿ. ಈ ಕಡೆ ಬಂದು ನಾನು ಇಲ್ಲಿ ಸ್ವಲ್ಪ ಇದು ಸಿಂಕ್ ಹತ್ತಿರ ಇರೋದ್ರಿಂದ ಕಬೋರ್ಡ್ಗೆ ಸ್ವಲ್ಪ ನೀರು ಬೀಳೋದು ಜಾಸ್ತಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಈ ಕಡೆ ಏನಾದರೂ ಪದಾರ್ಥಗಳು ಅಂದರೆ ಸಾಮಗ್ರಿಗಳು, ಅಡುಗೆ ಸಾಮಗ್ರಿಗಳು ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಒಂದು ಕಡೆ ಜೋಡಿಸ್ಕೋತೀನಿ. ಈ ಕಬೋರ್ಡಲ್ಲಿ ನಾನೀಗ ಒರೆಸ್ತಾ ಇರೋದು ಬಂದು ರೇರಾಗಿ ಬಳಸೋದು, ಅಂದರೆ ತುಂಬ ಡೈಲಿ ಯೂಸ್ ಮಾಡುವಂತಹ ಪಾತ್ರೆಗಳನ್ನ ಸ್ವಲ್ಪ ಕಡಿಮೆನೇ ಬಳಸ್ತೀನಿ. ಈ ಕಡೆ ಕಬೋರ್ಡಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಸ್ವಲ್ಪ ರೇರಾಗಿ ಬಳಸುವಂತಹ ಪಾತ್ರೆಗಳನ್ನ ಇಟ್ಕೋತೀನಿ. ಇಲ್ಲಿ ಅಂದರೆ ನನ್ನ ಅಡುಗೆಗೆ ಬೇಕಾಗುವಂತಹದ್ದು ಅಥವಾ ನಾನು ವ್ಲಾಗ್ ಮಾಡುವಾಗ ಬೇಕಾಗುವಂತಹ ಸಾಮಗ್ರಿಗಳು ಈ ಥರದ್ದೆಲ್ಲನೂ ಕೂಡ ನಾನು ಈ ಕಡೆ ಕಬೋರ್ಡಲ್ಲಿ ನೀಟಾಗಿ ಜೋಡಿಸಿ ಇಟ್ಕೋತೀನಿ. ಅದು ಸ್ವಲ್ಪ ಗಾಜಿಂದು ಮತ್ತು ಪಿಂಗಾಣಿ ಆಗಿರೋದ್ರಿಂದ ಮಕ್ಕಳುಗಳು ಬಂದು ಮುಟ್ಟಿದಾಗ ಬೇಗ ಹೊಡೆದೋಗುತ್ತೆ ಅನ್ನೋ ಇರುತ್ತೆ ಅಂತ ನಾನೇನು ಮಾಡ್ತೀನಿ, ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ನಾನು
ಅಡುಗೆ ಸಾಮಾನು ಅಂದರೆ ಸಾಂಬಾರು ಪುಡಿ ಆಗ್ಬೋದು, ಹಪ್ಪಳಗಳಾಗ್ಬೋದು, ಮತ್ತು ಈ ಥರದ್ದೆಲ್ಲನೂ ಕೂಡ ನಾನು ಈ ಕಡೆ ಸೈಡಲ್ಲಿ ಇಟ್ಕೋತೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಹೆಣ್ಮಕ್ಳುಗಳು ನಾವು ಎಷ್ಟೇ ಕೆಲಸ ಮಾಡಲಿ ಏನೇ ಮಾಡಲಿ, ಬಟ್ ಅಂದರೆ ಅಡುಗೆ ಮನೆ ಅಂತ ಅಂದಾಗ ನಾವು ಸ್ವಲ್ಪ ಎಲ್ಲನೂ ಕೂಡ ಡಿವೈಡ್ ಮಾಡಿ ಇಟ್ಕೋತೀವಿ. ಯಾಕೆ ಅಂತಂದಾಗ ನಾವು ಬಳಸೋದು ಮತ್ತು ನಮಗೆ ಬೇಗ ಆಗಬೇಕು ಮತ್ತು ಐಡೆಂಟಿಫೈಗೂ ಕೂಡ ಬೇಗ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಸಪ್ರೇಟ್ ಮಾಡಿ ನಾವು ನೀಟಾಗಿ ಜೋಡಿಸಿ ಇಟ್ಕೋತೀವಿ. ಸೊ ಹಾಗೆ ನಾನು ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದ ಅಕ್ಕಿ ಹಿಟ್ಟಾಗ್ಬೋದು ಅಥವಾ ಸಾಂಬಾರು ಪೌಡರ್ ಆಗ್ಬೋದು ಮತ್ತು ರಾಗಿ ಹಿಟ್ಟಾಗ್ಬೋದು, ಈ ಥರದ್ದೆಲ್ಲನೂ ಕೂಡ ನಾನಿಲ್ಲಿ ಸಪ್ರೇಟಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಎಷ್ಟೇ ಕೆಲಸ ಮಾಡಿದ್ರೂ ನಮಗೆ ಏನೋ ಒಂದು ಅನ್ಕಂಫರ್ಟ್ ಫೀಲ್ ಆಗುತ್ತೆ. ಯಾಕೆಂದರೆ ನಾವು ಜೋಡಿಸಿ ನಾವು ಕರೆಕ್ಟಾಗಿ ಇಟ್ಕೊಂಡಾಗ ನಮಗೆ ಆಗುವಂಥ ಖುಷಿ. ಸೊ ನಾವು ಏನಾದರೂ ಒಂಚೂರು ಹಂಗೆ ಹಿಂಗೆ ಇಟ್ಟಾಗ ಏನಾಗುತ್ತೆ, ಒಂಥರ ಫೀಲ್ ಆಗುತ್ತೆ, ಅಯ್ಯೋ ಯಾವಾಗಲಪ್ಪ ಅದೆಲ್ಲ ರೆಡಿ ಮಾಡೋದು, ನಾವು ಯಾವಾಗ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋದು, ಯಾರು ಮಾಡ್ತಾರೆ ಅನ್ನೋ ಥರನೂ ಫೀಲ್ ತುಂಬ ಸರಿ ಬರುತ್ತೆ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಡೈಲಿ ನಮ್ಮ ಟೈಮ್ನ ಜಾಸ್ತಿ ಕಳೆಯೋದೇ ಅಡುಗೆ ಮನೆಯಲ್ಲಿ. ಸೊ ಹಾಗಾಗಿ ನಾವು ಅಡುಗೆ ಮನೆನ ಎಷ್ಟು ನೀಟಾಗಿ ಇಟ್ಕೋತೀವೋ ನಮಗೆ ಅದೇ ಒಂದು ಖುಷಿ ಅಂತಲೇ ಅನ್ಬೋದು. ಹಾಗೆ ಅಡುಗೆ ಮನೆ ಆಗ್ಬೋದು ಅಥವಾ ದೇವ್ರ ಮನೆ ಆಗ್ಬೋದು, ನಾವೆಷ್ಟು ಮನೆಯಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೋತೀವೋ ಅಷ್ಟೇ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಏಕೆಂದರೆ ಅಡುಗೆ ಮನೆ ಶುಚಿಯಾಗಿದ್ದಷ್ಟು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅಂದರೆ ಒಂದು ಆಹಾರ ತಯಾರಿಸ್ಬೋದು, ಒಂದು ಜಿರಳೆಗಳಾಗಲ್ಲ, ಹಲ್ಲಿಗಳು ಬರಲ್ಲ. ಸೊ ಹಾಗಾಗಿ ನಾವು ಅಡುಗೆ ಮನೆನ ಎಷ್ಟು ಅಚ್ಚುಕಟ್ಟಾಗಿಡ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಈಗ ನಾನು ಲಾಸ್ಟಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಬೋರ್ಡ್ಗಳೆಲ್ಲನೂ ಕೂಡ ಒಂದು ಕಡೆಯಿಂದ ಒರೆಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಇದೊಂದು ಚಿಕ್ಕ ಕಬೋರ್ಡ್ ಇದೆ, ಅಂದರೆ ಅಲ್ಲಿ ನಾನು ದೊಡ್ಡ ದೊಡ್ಡ ಗ್ಲಾಸ್ಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ಳುವಂತಹದ್ದು. ಸೊ ಆ ಕಬೋರ್ಡ್ನು ಕೂಡ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡೆ. ನಮಗೆ ಈಗ ಅಡುಗೆ ಮನೆಯೆಲ್ಲ ನೀಟಾಗಿ ಸಂಪೂರ್ಣವಾಗಿ ಕ್ಲೀನ್ ಆಯಿತು. ನನಗಂತೂ ಒಂದು ಖುಷಿ ಆಯಿತು, ಹಬ್ಬ ಸದ್ಯಕ್ಕೆ ಕೊನೆಗೆ ಮುಗೀತಲ್ಲ ಅನ್ನೋ ಥರ ಫೀಲ್ ಆಯಿತು. ಬಟ್ ಅಂದರೆ ನಮಗೆ ಒಂಥರ ಖುಷಿ ಅನಿಸುತ್ತಲ್ವ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೋಗೋದೇ ಫಸ್ಟು ಅಡುಗೆ ಮನೆಗೆ. ಸೊ ಹಾಗಾಗಿ ಅಡುಗೆ ಮನೆ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಮೂಡು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಒಂದು ಕೆಲಸ ಮಾಡೋಕ್ಕೂ ಕೂಡ ನಮಗೊಂದು ಏನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಅಡುಗೆ ಮನೆಯನ್ನು ಎಷ್ಟು ಸಾಧ್ಯನೋ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಲಾಸ್ಟಲ್ಲಿ ಗ್ಯಾಸ್ ಒಂದು ಇದೆಲ್ಲ ಬರುತ್ತಲ್ಲ, ಪ್ಲೇಟು ಮತ್ತು ಅದರದ್ದು ಸ್ಟವ್ದು ಕಲ್ಲೆಲ್ಲ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಇದೆಲ್ಲ ನೀಟಾಗಿ ವಾಶ್ ಮಾಡಿ ಜೋಡಿಸ್ಕೊಂಡ್ರೆ ಗ್ಯಾಸ್ದು ಕೂಡ ಕೆಲಸ ಮುಗೀತು. ಲಾಸ್ಟಲ್ಲಿ ನಾನು ಸಿಂಕು ಮತ್ತು ಗೋಡೆಗಳೆಲ್ಲ ನೀಟಾಗಿ ತೊಳೆದುಬಿಟ್ರೆ ಅಡುಗೆ ಮನೆ ಕೆಲಸ ನನಗೆ ಸಂಪೂರ್ಣವಾಗಿ ಮುಗಿಯುತ್ತೆ. ನನಗಂತೂ ಇವತ್ತೊಂದು ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು. ಯಾಕೆಂದರೆ ಇನ್ನೊಂದು 15 ದಿನ ಸೊ ನನಗೆ ಸ್ವಲ್ಪ ರೆಸ್ಟ್ ಅಂತ. ಏಕೆಂದರೆ ನನಗೆ ಇವಾಗ ಒಂದು 8-10 ದಿನದಿಂದನೂ ಒಂಥರ ಫೀಲ್ ಆಗ್ತಾಯಿತ್ತು, ಅಯ್ಯೋ ಅಡುಗೆ ಮನೆ ಮಾಡೋಕ್ಕೆ ಆಗ್ತಾಯಿಲ್ವಲ್ಲ, ಕ್ಲೀನ್ ಮಾಡೋಕ್ಕೆ ಆಗ್ತಾಯಿಲ್ವಲ್ಲ, ಟೈಮೇ ಸಿಗ್ತಾಯಿಲ್ವಲ್ಲ, ಏನೋ ಒಂಥರ ಅನಿಸುತ್ತಲ್ಲ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಬಟ್ ಇವತ್ತು ಮಾಡಿದ್ನಲ್ಲ, ಏನೋ ಒಂದು ಖುಷಿ, ಒಂದು 15 ದಿನ ನನಗೆ ಒಂದು ಹ್ಯಾಪಿ ಅಂತಲೇ ಹೇಳ್ಬೋದು. ಆರಾಮಾಗಿ ಇನ್ನು ನಂದು ಕೆಲಸಗಳೇನಿದೆ ಅಂದರೆ ನಾನು ಈ ಸರಿ ಅಂದ್ಕೊಂಡಿದ್ದೀನಿ, ಆಗಲೇ ಹೇಳ್ದಾಗೆ ಎಲ್ಲ ಥಿಂಗ್ಸು ಕೂಡ ನಾನು ಎಲ್ಲೆಲ್ಲಿ ಇಡ್ತೀನೋ ಅಲ್ಲೇ ಇಡುವಷ್ಟು ಸ್ವಲ್ಪ ಪೇಷನ್ಸ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೆಳಿಗ್ಗೆ ಟೈಮು ನಮಗೆ ಗೊತ್ತಿಲ್ಲದಿರೋಷ್ಟು ಸ್ವಲ್ಪ ಅರ್ಜೆಂಟ್ ಆದರೂ ಕೂಡ ಗಾಬರಿಯಿಂದ ಎಲ್ಲನೂ ಕೂಡ ಹದಲು ಬದಲು ಮಾಡಿ ನಾವು ಮಾಡ್ಕೋತಾನೆ ಇರ್ತೀವಿ. ಬಟ್ ಅದನ್ನು ರೀಅರೇಂಜ್ ಮಾಡೋಷ್ಟೊತ್ತಿಗೆ ನನಗೆ ಟೈಮ್ ಹಿಡಿಯುತ್ತೆ. ಇವತ್ತು ಆಲ್ಮೋಸ್ಟು ನನಗೆ 2 ಅವರ್ಸು ಟೈಮ್ ತೊಗೊಂಡೆ. ಎಲ್ಲನೂ ಕೂಡ ಅರೇಂಜ್ ಮಾಡಿ ನೀಟಾಗಿ ಕ್ಲೀನ್ ಮಾಡೋಕ್ಕೆ 2 ಅವರ್ಸ್ ಆಯಿತು. ಸೊ ನಾನು ಸ್ಟಾರ್ಟಿಂಗಿಂದನೇ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲೇ ಇಟ್ಟರೆ ಅಷ್ಟೊಂದು ನನಗೆ ಟೈಮ್ ತೊಗೋತಾ ಇರಲಿಲ್ವೇನೋ ಗೊತ್ತಿಲ್ಲ. ಬಟ್ ಆದರೆ ಡೀಪ್ ಕ್ಲೀನ್ ಆಗಿರೋದ್ರಿಂದ ನನಗೆ ಟೈಮ್ ತೊಗೋತು. ನನಗಂತೂ ಬೆಳಗ್ಗೆ ಸ್ವಲ್ಪ ಅದು 2 ಅವರ್ಸ್ ನಿಂತು ಸ್ವಲ್ಪ ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಬಟ್ ಅಂದರೆ ಏನೂ ಮಾಡೋಕ್ಕಾಗಲ್ವಲ್ಲ. ಸೊ ಕೆಲಸ ಹಿಡ್ದಿದ್ದೀನಿ, ಸಂಪೂರ್ಣವಾಗಿ ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಸ್ವಲ್ಪನೂ ಬ್ರೇಕ್ ತೊಗೊಳ್ದೆ ನೀಟಾಗಿ ಇವಾಗ ಅಡುಗೆ ಮನೆ ಕೆಲಸ ಎಲ್ಲನೂ ನೀಟಾಗಿ ಮುಗಿಸ್ಕೊಂಡೆ. ಸೊ ಲಾಸ್ಟಲ್ಲಿ ನಾನು ಆಗಲೇ ಹೇಳ್ದಾಗೆ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಸಿಂಕಿರೋ ಹಿಂದೆ ಇರುವಂಥ ಟೈಲ್ಸ್ನೂ ಅಷ್ಟೇ ನಾನು ಯಾವಾಗಲೂ ಕೂಡ ಡೈಲಿ ತೊಳೆದು ಆ ನಂತರನೇ ನಾನು ಮಲ್ಕೊಳ್ಳೋದು. ಏಕೆಂದರೆ ನಾವು ಪಾತ್ರೆಗಳು ತೊಳಿಬೇಕಾದ್ರೆ, ಇನ್ನೊಂದು ನೀರು ಏನಾದರೂ ಯೂಸ್ ಮಾಡಬೇಕಾದ್ರೆ ಪ್ರತಿ ಸರಿನೂ ಗೋಡೆಗೆ ಹಾರುತ್ತೆ. ಸೊ ನಾವು ನೀಟಾಗಿ ತೊಳ್ಕೊಂಡಿಲ್ಲ ಅಂದರೆ ಅದೇನಾಗುತ್ತೆ, ಫುಲ್ಲು ಕರೆ ಕಟ್ಬಿಡಂಗೆ ಆಗುತ್ತೆ ಮತ್ತು ಪಾಚಿ ಥರ ಆಗುತ್ತೆ. ಈ ಥರ ಎಲ್ಲ ಸ್ಮೆಲ್ ಬಂದಾಗ ಏನಾಗುತ್ತೆ, ಜಿರಳೆಗಳು ಜಾಸ್ತಿ ಸಿಂಕಿಂದ ಬರೋ ಚಾನ್ಸಸ್ಸು ತುಂಬಾ. ಸೊ ಹಾಗಾಗಿ ನಾವು ಸಿಂಕು
ಎಷ್ಟು ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಆವಾಗ ಜಿರಳೆಗಳು ತುಂಬಾ ಅವಾಯ್ಡ್ ಆಗುತ್ತೆ ಮತ್ತು ಹಲ್ಲಿಗಳು ಕೂಡ ಮನೆ ಸೇರೋದಿಲ್ಲ. ಸೊ ಹಾಗಾಗಿ ನಾನು ಡೈಲಿ ನೈಟು ಫುಲ್ಲು ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ಹಂಗೆ ಮಾಡಿದಾಗ ಏನೋ ಒಂದು ಫ್ರೆಶ್ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಕೆಲವರು ಜಿರಳೆಗಳು ಜಾಸ್ತಿ ಅನ್ನೋರು ಸಿಂಕ್ಗೆ ನಸೆಗುಳಿಗೆ ಅಂತ ಬರುತ್ತಲ್ಲ ಅದನ್ನು ಹಾಕಿ ಬಿಟ್ಟರೆ ಅದ್ರ ಸ್ಮೆಲ್ಲಿಗೆ ಜಿರಳೆಗಳು ಬರೋದಿಲ್ಲ. ಹಾಗಾಗಿ ನೀವು ಈ ಟ್ರಿಕ್ಸು ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾವು ಅದೇ ಆಗಲೇ ಹೇಳಿದಾಗೆ ನಸೆಗಳಿಗೆ ಒಂದು ಹಾಕಿದ್ರೂ ಸಾಕು, ಅದೇನು ಜಿರಳೆಗಳು ಬರೋದಿಲ್ಲ. ಸೊ ನೀವು ಬೇಕಾದರೆ ಈ ಥರ ಮಾಡ್ಕೊಳ್ಳಿ. ಈಗ ನೋಡ್ತಾ ಇದ್ರಲ್ಲ ನನ್ನ ಪುಟ್ಟ ಅಡುಗೆ ಮನೆ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಅಂತೂ ಇಂತೂ ಕ್ಲೀನ್ ಆಯ್ತಲ್ಲಪ್ಪ ಅಂತ ಒಂದು ಫೀಲ್ ಆಯಿತು. ಸೊ ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆಲ್.